ವರ್ಷದ ಚಿಂತನೆ ನಿನ್ನೆ ಎಪಿಸೋಡಲ್ಲಿ ಮಾಡೋದಿದೆ. ಆದರೂ ಸಹಿತ ಈ 12 ವರ್ಷಗಳಲ್ಲಿ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಏನು ಮಾಡಿದ್ರು ಅನ್ನೋಕೆ ಅವ್ರು ಏನೋ ಕೊಡ್ತಾಯಿದ್ರು ಅಡ್ವರ್ಟೈಸು, ಅದು ಸಹಿತ ಆಗಿಲ್ಲ ಅನ್ನೋದು ಬೇರೆ ಮಾತು. ಏನೋ ಇರಲಿ, ರೈತ ಮಾತ್ರ ಇವತ್ತು ಮತ್ತಷ್ಟು ರಾಸಾಯನಿಕ ಗೊಬ್ಬರ ತುಟ್ಟಿ ಹಾಕಿದ್ರಿಂದಾಗಿ ಮತ್ತು ಸರಿಯಾದ ಬೆಂಬಲ ಬೆಲೆ ಬರದೇ ಇರೋದ್ರಿಂದಾಗಿ ಇವೆಲ್ಲ ಕಾರಣಗಳ ಜೊತೆಗೆ ಮತ್ತು ಇನ್ನೂ ಅನೇಕ ಹಲವಾರು ಆರ್ಥಿಕ ಸಮಸ್ಯೆಗಳು ಇರೋದರಿಂದ ಸಹಜವಾಗಿ ರೈತರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಒಂದು ಮನೋವೃತ್ತಿ ಬೆಳೀಲಿಕ್ಕತ್ತದ. ಹೀಗಾಗಿ ರೈತರು ಉಳಿಸ್ಕೊಳ್ಳೋದು ಹೇಗಪ್ಪ ಅಂತ, ರೈತ ಇಲ್ಲ ನಾವು ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿದ್ದರೂ ನಾವು ರೈತರನ್ನು ನಿರಂತರ ಮೋಸ ಮಾಡ್ತಾಯಿದ್ದೀವಿ, ವಂಚನೆ ಮಾಡ್ತಾಯಿದ್ದೀವಿ. ಅಷ್ಟ ಸತ್ಯದ ಅನ್ನೋ ಮಾತನ್ನು ಒಪ್ಕೊಳ್ತಾ ಮೋದಿಯವರು ಹೊಸ ಪ್ಲ್ಯಾನ್ ಏನು ಮಾಡ್ಬೋದು ರೈತರು ಉಳಿಸುವಂಥದ್ದು ಅನ್ನುವಂಥದ್ದು ಕಡೆ ಲಕ್ಷ್ಯ ವಹಿಸ್ಬೇಕಾದಂಥ ಕರ್ತವ್ಯದ ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಏನೋ ಆಗಲಿ ರಸಗೊಬ್ಬರ ಬರಲಿ, ಯುದ್ಧ ನಿಲ್ಲಿ, ಅದು ನಿಲ್ಲಿಸೋರು ಯಾರು? ಯುದ್ಧ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು? ಇರಾನ್ ನಿಲ್ಲಿಸ್ತದನ, ಅಮೇರಿಕ ನಿಲ್ಲಿಸ್ತದನ, ಅಥವಾ ಇವೆರಡರಲ್ಲಿ ಜಗಳ ಹಚ್ಚುವಂಥ ಇಸ್ರೇಲ್ ನಿಲ್ಲಿಸ್ತದನ ಅನ್ನೋದು ನಮ್ಮ ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಅದೇ ಥರ ಇದು ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.